ನನ್ ಮಗನಿಗೆ ನಿಮ್ಮಣ್ಣ ಚಪ್ಪಲಿಯಿಂದ ಹೊಡೆದಿದ್ದ ತಾನೆ? ನಡಿ, ಪೂರನ್ ಚಪ್ಪಲಿ ತಗೋ, ಆಮೇಲೆ ನಿನ್ ತಲೆಗೆ ಹೊಡ್ಕೋ. ಅಷ್ಟೇನೆ ಅಲ್ಲ, ಪೂರನ್ ಮುಂದೆ ಮಂಡಿ ಊರಿ ಕ್ಷಮೆ ಕೇಳು. ಸಾಕು, ಇದ್ಯಾಕೋ ತುಂಬಾ ಆಯ್ತು. ನೀವ್ ಯಾಕೆ ಸೊಸೆಗೆ ಹೀಗೆ ಟಾರ್ಚರ್ ಕೊಡ್ತಾ ಇದ್ರ? ನೀವ್ ಒಪ್ಕೊಂಡಿರ್ಬೋದು ಅವಳನ್ ಸೊಸೆ ಅಂತ, ನಾನು ಅವಳನ್ ಸೊಸೆ ಅಂತ ಯಾವತ್ತಿಗೂ ಒಪ್ಕೊಂಡಿಲ್ಲ. ನನ್ ಮಗನ್ ಈ ಪರಿಸ್ಥಿತಿಗೆ ಇವಳೇ ಕಾರಣ. ನಾನ್ ಮರೆಯಕ್ ಸಾಧ್ಯ ಇಲ್ಲ. ಚಪ್ಲಿ ಎತ್ಕೋ, ನಡಿ, ಪೂರನ್ ಚಪ್ಲಿ ಎತ್ಕೋ. ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ತಿದ್ದೀರಾ? ನೀವು ಈ ಮನೇಲಿದ್ದಷ್ಟು ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಸಾಲದು ಅಂತ ನಾನು ಕೂಡ ನಿಮಗೆ ಇಡೀ ದಿನ ಹಿಂಸೆ ಕೊಡ್ತಾನೆ ಇರ್ತೀನಿ, ನೀವು ಇಲ್ಲಿಂದ ಹೊರಟು ಹೋಗ್ಲಿ ಅಂತ. ಯಾಕಂದ್ರೆ ಇಂಥ ಪರಿಸ್ಥಿತಿಲಿ ನಿಮ್ಮನ್ನ ನೋಡೋಕೆ ಬಯಸಲ್ಲ ನಾನು. ಸ್ವಲ್ಪ ಇರು ಮಗಳೇ, ಇರೋ. ನೀನ್ ಯಾರ ಮಾತ್ಗೂ ಬೆಲೆ ಕೊಡೋ ಅಗತ್ಯ ಇಲ್ಲ. ನಮ್ಮಣ್ಣ ತಪ್ಪು ಮಾಡಿದಾನೆ, ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಅಲ್ಲಮ್ಮ, ನೀನು ಅಪ್ಪ ಪ್ಲೀಸ್. ಈ ಮಹಾರಾಣಿಗೆ ಶಿಕ್ಷೆ ಆದ್ರೆ ನನಗ್ ನೆಮ್ಮದಿ ಸಿಗುತ್ತೆ. ದನಕ್ ಬಡ್ದಾಗ ಬಡ್ದು ಇಟ್ಟಿದ್ದಾರೆ ನನ್ನ ಗಂಡನ್ಗೆ. ಅಯ್ಯೋ, ಈ ಕರೆಂಟ್ ಹೇಗೋಯ್ತು? ಆರತಿ ಸಮಯ ಆಯ್ತು, ಎಲ್ಲ ಬನ್ನಿ, ಮೊದಲು ಆರತಿ ಮಾಡೋಣ. ತಾಯಮ್ಮ ನೀನು ಬಾ. ಬಾರಮ್ಮ ಈಶಾ, ಬಾ. ಇವತ್ತು ನಿನ್ನ ಸೂರಜು ಪೂಜೆ ನೆಪದಲ್ಲಿ ಕಾಪಾಡಿದಾನೆ, ಆದ್ರೆ ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಪೂರಣಣ್ಣ, ಅಣ್ಣ ಅಣ್ಣ, ನಾನು ಅಣ್ಣನ ಪರವಾಗಿ ನಿಮ್ಮ ಹತ್ರ ಮನ್ಸಾರೆ ಕ್ಷಮೆ ಕೇಳ್ತೀನಿ. ಸಾರಿ. ಇಲ್ಲ ಲೇಶ, ಈ ಥರ ಎಲ್ಲ ಮಾಡಬೇಡ. ಎಷ್ಟು ಧೈರ್ಯ ನಿಂಗೆ ನನ್ನ ಫೋನ್ ಇಟ್ಕೊಳಕ್ಕೆ? ಅನುರಾಗ್ ಅವ್ರೆ, ನೀವು ಮಾಡ್ತಿದ್ದಿದ್ ತಪ್ಪು. ಮತ್ತೆ ಪೂರಣ್ ಅವ್ರ ಮೇಲೆ ಕೈ ಮಾಡೋದು ಅವಶ್ಯಕತೆ ಏನಿತ್ತು? ಸರಿಯಾಗಿ ಹೇಳಿದೆ. ಯಾರ ಮೇಲೆ ಕೈ ಎತ್ತಬೇಕು ಅಂತ ನಂಗೆ ಹೇಳ್ಕೊಡ್ತೀಯಾ? ನನ್ನ ಎದುರುಗಡೆ ಹೆಂಡತಿ ತರ ನಾಟಕ ಮಾಡ್ತೀಯಾ? ನನ್ನ ಹಿಂದೆ ಕೆಲ್ಸದವ್ರ ಜೊತೆ ಹೋಗಿ ಏನೇನ್ ರಂಗಿನ ಆಟ ಆಡ್ತೀಯಾ? ಅನುರಾಗ್ ಅವ್ರೆ, ನಾನಾ ಬೇರೆ ಗಂಡಸ್ರ ಜೊತೆನ? ಈ ಅಮಾಯಕದ ಮುಖದ ಹಿಂದೆ ಇಂಥ ಮಳ್ಳಿ ಇದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅನುರಾಗ್ ಅವ್ರೆ, ನೀವ್ ಏನ್ ಮಾತಾಡ್ತಿದ್ರ? ನಿಜ ಹೇಳ್ತಾ ಇದೀನಿ ನಾನು. ಯಾವ ನಿಜ ಅಂದ್ರೆ ನನ್ನ ಹತ್ರ ಬಚ್ಚಿಟ್ಟಿದ್ಯಲ್ಲ ಅದು.
ನನಗೆ ಗೊತ್ತು ಆ ಮಗು ನಂದಲ್ಲ ಅವಂದಂತ. ಯಾಕೆಂದ್ರೆ ನಾನು ಗಂಡ್ಸಲ್ಲ ಅಂತನಾ? ಸಾಕು ನಿಲ್ಸಿ, ಸಾಕು ನಿಲ್ಸಿ ಅನುರಾಗ್ ಅವ್ರೆ, ಸಾಕು ನಿಲ್ಸಿ. ನಿಮಗ್ ನಾಚಿಕೆ ಆಗ್ಬೇಕು. ನಿಮ್ ಹೆಂಡತಿ ಬಗ್ಗೆ ಎಷ್ಟು ಕೀಳಾಗಿರೋ ಅಪವಾದ ಹೊರಿಸ್ತಾ ಇದ್ದೀರಾ. ಈ ಮಗು ಬಗ್ಗೆ ಗೊತ್ತಾಗ್ಬೇಕಲ್ವಾ ನಿಮ್ಗೆ? ಇದ್ ನಮ್ ಮಗು ಅನುರಾಗ್ ಅವ್ರೆ. ನಾನ್ ತಾಯಿ ಆಗ್ಬೇಕಿತ್ತು. ನನಗೆ ನಮ್ದೇ ಆದ ಮಗು ಬೇಕಿತ್ತು ಅನುರಾಗ್ ಅವ್ರೆ. ಅದಕ್ಕೆ ನಾನು IVF ಟ್ರೀಟ್ಮೆಂಟ್ ತಗೊಂಡೆ. ಯಾಕೆಂದ್ರೆ ನಮ್ಗೆ ನಮ್ದೇ ಮಗು ಸಿಗುತ್ತೆ ಅಂತ. ನಿಮ್ಗೆ ನಿಮ್ಗೆ ನಿಮಗ್ ನಂಬಿಕೆ ಬಂದಿಲ್ಲ ಅಲ್ವಾ? ಒಂದ್ ನಿಮಿಷ ಇರಿ. ಇಲ್ಲಿ ನೋಡಿ, ಇದು ಹಾಸ್ಪಿಟಲ್ ಬಿಲ್ಸ್, ಇದು ರಿಪೋರ್ಟ್ಸ್ ನೋಡಿದ್ರ? ಅನುರಾಗ್ ಅವ್ರೆ, ಒಂದ್ಸಲ ಏನಾದ್ರೂ ನನ್ನ ಕೇಳಿದಿದ್ರೆ ಇಂಥ ನೀಚ ಅಪವಾದ ಮಾಡೋದಕ್ಕೂ ಮುಂಚೆ ನೀನ್ ಹೇಳದೆ ನಿಜ ಆಗಿದ್ರೆ ಆ ವ್ಯಕ್ತಿ ಯಾಕೆ ಇಲ್ಲಿಗೆ ಬಂದಿದ್ದ? ಈಶಾಗೆ ಭಾವ. ನಾನು ಅವ್ರಿಗೂ ಮತ್ತೆ ಅವ್ರ ಹೆಂಡತಿಗೂ ದುಡ್ಡು ಕೊಡ್ತೀನಿ. ಯಾಕೆಂದ್ರೆ ಈಶಾ ಅಲ್ಲಿ ಆರಾಮಾಗಿರ್ಬೇಕು, ಯಾವ್ದೇ ಕಷ್ಟ ಆಗ್ಬಾರ್ದು ಅಂತ. ಈ ವಿಷಯ ಯಾಕೆ ಬಚ್ಚಿಟ್ಟೆ? ಯಾಕೆಂದ್ರೆ ಈ ಮನೇಲಿ, ಯಾರ ಮನೇಲಿ ಬರೀ ಗಂಡಸರು ಮಾತಾಡ್ತಾರೆ. ಯಾಕೆಂದ್ರೆ ಹೆಂಗಸರಿಗೆ ಏನ್ ಮಾತಾಡಕ್ಕೂ ಅಧಿಕಾರ ಇಲ್ಲ ಇಲ್ಲಿ. ನೀವು ನಂಗೊಂದ್ ಮಾತು ಹೇಳಿ, ನಾನೇನಾದ್ರೂ ನಿಮ್ಗೆ ಹೇಳಿದಿದ್ರೆ ಈಶಾಗ್ ನಾನು ಹೆಲ್ಪ್ ಮಾಡ್ಬೇಕು ಅಂತಿರೋದನ್ನ ನೀವು ನನ್ ಮಾತು ಕೇಳ್ತಿದ್ರಾ? ಅಪ್ಪಂಗೇನಾದ್ರೂ ಗೊತ್ತಾಗಿದ್ರೆ ಅವ್ರ ದೊಡ್ಡ ಮಗ ತಂದೆ ಆಗಕ್ಕಾಗಲ್ಲ, ಈ ವಂಶನ್ ಬೆಳ್ಸಕ್ ಆಗಲ್ಲ ಅಂತ ಅವ್ರು ಒಂದ್ ನಿಮಿಷನೂ ಅದನ್ನ ಸಹಿಸ್ತಾ ಇರ್ಲಿಲ್ಲ. ನೀವು ನಿಮ್ಗಿರೋ ಪ್ರಾಬ್ಲಮ್ ಬಗ್ಗೆ ಎಲ್ರ ಮುಂದೆ ಮಾತಾಡ್ತಿದ್ರಾ? ಆಗ್ತಿರ್ಲಿಲ್ಲ ನಿಮ್ಗೆ. ಅದಕ್ಕೆ ನಾನು ಸುಮ್ನಿದ್ದೆ. ಈ ಮನೇಲಿರೋರ್ ಖುಷಿಗೋಸ್ಕರ, ನಮ್ ಸಂಬಂಧಕ್ಕೋಸ್ಕರ, ನಿಮ್ ಮರ್ಯಾದೆ ಉಳ್ಸಕ್ಕೋಸ್ಕರ. ಇದೆಲ್ಲಾನು ನಾನು ನಿಮ್ ಮರ್ಯಾದೆಗೋಸ್ಕರ ಮಾಡಿದ್ದೀನಿ, ಈ ಮನೆಗೋಸ್ಕರ. ಆದ್ರೆ ನೀವು ಏನ್ ವಿಷಯ ಸೂರಜ್? ಇವತ್ತು ನಿನ್ನ ನಡವಳಿಕೆ ಬೇರೆ ಥರನೇ ಕಾಣ್ತಿದೆ. ಹೌದು ಯಜಮಾನ್ರೆ, ನಮ್ಮ ಪೂರಣ್ಣ ಅಣ್ಣನ ಮೇಲೆ ಕೈ ಮಾಡಿದ್ದಾರೆ. ಅದು ಕೂಡ ಅವನೇನು ತಪ್ಪು ಮಾಡದೆ ಹೋದ್ರು. ಸೀದಾ ವಿಷಯ ಏನು ಅಂತ ಹೇಳು. ಯಾರು ನಿನ್ನ ಅಣ್ಣನ ಮೇಲೆ ಕೈ ಮಾಡಿದ್ದು? ಅನುರಾಗ್ ಅಣ್ಣ. ನಮ್ಮ ಪೂರಣ್ಣ ಅಣ್ಣನ ಮೇಲೆ ಅವರೇ ಕೈ ಮಾಡಿರೋದು. ಒಂದ್ ವೇಳೆ ಅನುರಾಗ್ ಅಣ್ಣನ್ಗೆ ಯಾವ ವಿಚಾರಕ್ಕಾದ್ರೂ ಕೋಪ ಇದ್ದಿದ್ರೆ ಅವ್ರು ನನ್ನ ಹತ್ರ ಮಾತಾಡ್ಬೋದಿತ್ತು, ಕೈ ಮಾಡಬಾರ್ದಾಗಿತ್ತು ಅವರು. ಇದು ತಪ್ಪು. ನೀವು ನನ್ನ ಮಾಲೀಕರು, ನಿಮ್ಮ ಮೇಲೆ ತುಂಬಾನೇ ಗೌರವ ಇದೆ ನನಗೆ. ಅದಕ್ಕೆ ಮೊದಲು ನಿಮ್ಮ ಹತ್ರ ಬಂದೆ ನಾನು. ಅನುರಾಗ್, ಅನುರಾಗ್ ಬಾಯ್ಲಿ. ಹೇಳಿಯಪ್ಪ. ಈಗ ನಾನು ಕೇಳೋ ಪ್ರಶ್ನೆಗೆ ಹಾ ಅಥವಾ ಇಲ್ಲ ಅಷ್ಟೇ ಹೇಳಬೇಕು. ಅನುರಾಗ್, ನೀನ್ ಸೂರಜ್ ಅಣ್ಣನ ಮೇಲೆ ಕೈ ಮಾಡಿದ್ಯಾ? ಈಶಾಗೆ ಭಾವ. ನಾನು ಅವ್ರಿಗೂ ಮತ್ತೆ ಅವ್ರ ಹೆಂಡತಿಗೂ ದುಡ್ಡು ಕೊಡ್ತೀನಿ. ಯಾಕೆಂದ್ರೆ ಈಶಾ ಅಲ್ಲಿ ಆರಾಮಾಗಿರ್ಬೇಕು, ಯಾವ್ದೇ ಕಷ್ಟ ಆಗ್ಬಾರ್ದು ಅಂತ. ಅಪ್ಪ, ಅದು ಚೂರು ಅಪಾರ್ಥ ಆಗೋಯ್ತು. ಅದಾದ್ಮೇಲೆ ಕೋಪ ಕಂಟ್ರೋಲ್ ಆಗಲಿಲ್ಲ. ತಪ್ಪು ತಿಳ್ಕೊಳ್ಳೋಂಥದ್ದೇನಾಯ್ತು? ಆ್ಯಕ್ಚುಲಿ ನಮ್ಮ ಹುಡುಗ ಒಬ್ಬ ಹೇಳ್ದ, ಗುಲಾಬ್ ಪಾನ್ ಮಸಾಲ ಫ್ಯಾಕ್ಟ್ರಿ ಮುಂದೆ ಮನೋಹರ್ ಪಾನ್ ಮಸಾಲ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಅವನ ಮುಖ ಪೂರನ್ ಥರನೇ ಇತ್ತು. ನಂಗೆ ಅನ್ನಿಸ್ತು ಪೂರನ್ನೇ ಅವನು ಅಂತ.
ಅದಾದಮೇಲೆ ಏನಾಯಿತು ಅದಕ್ಕೆ ನನಗೂ ಬೇಜಾರಿದೆ. ಐ ಆಮ್ ಸಾರಿ. ನಿನ್ನ ಕೈಯಿಂದ ಇಷ್ಟು ದೊಡ್ಡ ತಪ್ಪದು ಹೇಗಾಯ್ತು? ಇರ್ಲಿ ಬಿಡಿ ಯಜಮಾನ್ರೆ, ಇರ್ಲಿ ಬಿಡಿ. ಅನುರಾಗಣ್ಣ ತಪ್ಪು ತಿಳ್ಕೊಂಡಿದ್ರು. ವಿಷಯ ಇಲ್ಲಿಗೆ ಮುಗಿಸ್ಬಿಡೋಣ. ಒಂದ್ ವಿಷಯ ನೆನ್ಪಿಟ್ಕೋ ಅನುರಾಗ್, ಇನ್ಮೇಲಿಂದ ಸೂರಜ್ ಅವ್ರ ಕುಟುಂಬದವ್ರಿಗೆ ಎಳ್ಳಷ್ಟು ತೊಂದರೆ ಆದ್ರೂ ಸೂರಜ್ ನಿನ್ನ ಕ್ಷಮಿಸ್ಬಿಡ್ಬೋದು, ಅದನ್ನ ನಾನು ನಿನ್ನ ಕ್ಷಮಿಸಲ್ಲ. ನೆನ್ಪಿಟ್ಕೋ ಅನುರಾಗ್. ಸರಿ ಯಜಮಾನ್ರೆ, ನಾನು ಹೊರಡ್ತೀನಿ, ಬರ್ತೀನಣ್ಣ. ಜನರಿಗೆ ಅವ್ರ ಯೋಗ್ಯತೆ ಏನು ಅಂತ ನೆನಪು ಮಾಡ್ತಾ ಇರೋದಕ್ಕೆ ಅವರನ್ನ ಭಯದಲ್ಲಿಡೋದು ಅವಶ್ಯಕ ಅಂತ ನನಗೆ ಗೊತ್ತು. ಆದರೆ ಸೂರಜ್ ಮತ್ತು ಅವ್ರ ಮನೆಯವ್ರ ಮೇಲೆ ಕೈ ಎತ್ತುವಾಗ ಸ್ವಲ್ಪ ಹುಷಾರಾಗಿರೋ. ನಮ್ಮ ಸೂರಜ್ ಇಸ್ಪೆಟ್ ಕಾರ್ಡಲ್ಲಿರೋ ಆ ಜೋಕರ್ ಇದ್ದಾಗೆ ಅವನು ನಾವು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಬಳಸ್ಕೊಳ್ಬಹುದು. ಇವನನ್ನ ಯಾವತ್ತೂ ನಿನ್ನ ಹತ್ರ ಇಟ್ಕೋ. ಇವನು ಚದುರಂಗದ ದಾಳ. ಇವನ ಆಟ ಗೆಲ್ಲಿಸ್ಲೂಬಹುದು, ಆಟ ಸೋಲಿಸ್ಲೂಬಹುದು.